ಏನೈತೆ ನಮ್ಮ ಮನೆ ದೇವ್ರಿಗೆ ಜ್ವರ ಬಂತಾ? ಹಾಸ್ಪಿಟಲ್ ಹೋಗೋಣವಾ? ಡಾಕ್ಟರ್ ಹೇಳ್ದಂಗೆ ಕೇಳ್ತೀರಾ? ಸ್ಯಾಟರ್ಡೆ ಈವ್ನಿಂಗ್ ನಮ್ಮ ಸಾತ್ವಿಕ್ ಪುಟ್ಟಂಗೆ ಹೆದರಿಕೆಯಿಂದ ಜ್ವರ ಬಂತು ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ತೀರ್ಥನ ಮಂತ್ರ ಹಾಕಿಸ್ಕೊಂಡು ಬಂದ್ವಿ. ಬಟ್ ಸಾಯಂಕಾಲ ಜ್ವರ ಜಾಸ್ತಿ ಆಗೋಯ್ತು. ಡಾಕ್ಟರ್ ಹರೀಶ್ ಬಾಬು ಅಂತ, ನನ್ನ ಮಕ್ಕಳ ತಜ್ಞರು, ರಾಜಶ್ರೀ ಗಂಧಿಮ್ ಹಾಸ್ಪಿಟಲ್. ಲಕ್ಷ್ಮಿ ನನ್ನ ಹತ್ರ ಬಂದು ಈಗಲೂ ಕೂಡ ನನ್ನ ಮಗು 1 ವರ್ಷ 11 ತಿಂಗಳು ಹಾಲು ಕುಡಿಸ್ತಾ ಇದ್ದೀನಿ ಅಂದಾಗ ನನಗೆ ಆಶ್ಚರ್ಯ ಆಯಿತು. ಯೂಶಲಿ ಅಮ್ಮಂದ್ರಿಗೆ ಒಂದು ಕಿವಿ ಮಾತೇನೆಂದರೆ, ಆದಷ್ಟು 1.5 ವರ್ಷಕ್ಕೆ ಸ್ಟಾಪ್ ಮಾಡಿ, ಅಥವಾ ಮ್ಯಾಕ್ಸಿಮಮ್ 1 year 8 months ಒಳಗೆ ಸ್ಟಾಪ್ ಮಾಡಿಸಿ ಆದಷ್ಟು. ಆಮೇಲೆ ಹಾಲಿನಲ್ಲಿ ನಿಮಗೆ ಗುಣಗಳು ಕಡಿಮೆ ಆಗ್ತಾ ಹೋಗುತ್ತೆ, ಅವನಿಗೆ ಶಕ್ತಿ ಕೂಡ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ಮೇಲೆ ಗೊತ್ತಾಯಿತು ನಮ್ಮ ಪುಟ್ಟಣಿಗೆ ವೈರಲ್ ಇನ್ಫೆಕ್ಷನ್ ಆಗಿದೆ ಅಂತ. ಥ್ರೋಟ್ ಎಲ್ಲ ಸ್ವೆಲ್ ಆಗಿದೆ, ಅದಕ್ಕೆ ಪಾಪು ಊಟ ತಿಂತಿಲ್ಲ ಮತ್ತು ವಾಮಿಟ್ ಮಾಡ್ತಿದ್ದಾನೆ ಅಂತ. ಅದರಲ್ಲೂ ಡಾಕ್ಟರು ನಾನು 1 ವರ್ಷ 11 ತಿಂಗಳಾದರೂ ಇನ್ನೂ ಪಾಪುಗೆ ಬ್ರೆಸ್ಟ್ ಫೀಡ್ ಮಾಡ್ತಿದ್ದೀನಿ ಅಲ್ವಾ, ಅದಕ್ಕೆ ಪಾಪು ವೀಕ್ ಆಗಿದ್ದಾನೆ ಅಂತ ಹೇಳಿದ್ರಲ್ಲ, ಅದನ್ನು ಕೇಳಿ ತುಂಬಾ ಬೇಜಾರಾಗೋಯ್ತು. ನಮ್ಮ ಪಾಪು ಇಮ್ಯುನಿಟಿ ಸಿಸ್ಟಮ್ ಸ್ಟ್ರಾಂಗ್ ಆಗಿರಲಿ ಅಂದ್ಕೊಂಡು ನಾನು 2 ವರ್ಷದವರೆಗೂ ಫೀಡ್ ಮಾಡೋಣ ಅಂತ ಫೀಡ್ ಮಾಡ್ತಿದ್ದೆ. ಆದರೆ ನನ್ನಿಂದನೇ ಈ ಥರ ಆಗುತ್ತಂತ ಗೊತ್ತಿರಲಿಲ್ಲ.